ಯಾವಾಗ ನೀವು ಬೇರೆಯವರಿಗೆ ಬಕೆಟ್ ಹಿಡಿಯುವ ಕೆಲಸ ಮಾಡ್ತೀರಾ ಆಗ ನೀವೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಳ್ತೀರಾ. ಜನರಿಗೆ ಗೌರವ ಕೊಡೋದು ಬೇರೆ ಮಾತು, ಆದರೆ ಅವರ ಹಿಂದೆ ಹುಚ್ಚನಾಗುವುದು ಒಳ್ಳೆಯದಲ್ಲ. ಯಾವಾಗ ನೀವು ಬೇರೆಯವರಿಗೆ ಹೊಗಳ್ತೀರಾ ಆಗ ಸಬ್ಕಾನ್ಶಿಯಸ್ಲಿ ತಮ್ಮನ್ನು ತಾವು ಮೂರ್ಖರಂತೆ ತಿಳಿದುಕೊಳ್ತೀರಾ. ನೋಡಿ, ಯಾವಾಗ ನೀವು ಒಬ್ಬ ಪೊಲಿಟಿಷಿಯನ್, ಸೆಲೆಬ್ರಿಟಿ, ಮಾಡೆಲ್ಸ್ ಗಳಿಗೆ ನಾ ನಿಮ್ಮ ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಳ್ತೀರಾ ಆಗ ನಿಮ್ಮ ಬೆಲೆ ನೀವೇ ಕಡಿಮೆ ಮಾಡಿಕೊಳ್ತೀರಾ. ಪ್ರತಿಯೊಬ್ಬ ವ್ಯಕ್ತಿ ಪಬ್ಲಿಕ್ ಸ್ಪೇಸ್ ನಲ್ಲಿ ಏನೆಲ್ಲ ಮಾಡ್ತಾ ಇದ್ದಾನೆ, ಆತ ತನ್ನ ಉಪಯೋಗಕ್ಕಾಗಿ ಅದನ್ನ ಮಾಡ್ತಾ ಇದ್ದಾನೆ. ಅವರ ಪ್ರಭಾವಕ್ಕೆ ಒಳಗಾಗಬೇಡಿ, ತಮ್ಮ ಬೆಲೆ ತಾವು ಹೆಚ್ಚಿಸಿಕೊಳ್ಳಿ. ಹಾಗಂತ ಅವರಿಗೆ ಅವಮಾನ ಮಾಡೋದಲ್ಲ. ಯಾರಿಂದ ಏನು ಕಲಿಬೇಕು ಅಂತೀರಾ, ಕಲಿಯಿರಿ. ಒಬ್ಬ ಸೆಲೆಬ್ರಿಟಿ ಸಿಕ್ಕರು ನೇರವಾಗಿ ಕೇಳಿ, ನಿಮ್ಮನ್ನ ನೋಡಿ ಜೆಲಸಿ ಫೀಲ್ ಆಗುತ್ತೆ, ಹೇಗೆ ಮಾಡ್ತೀರಾ ಇದನ್ನೆಲ್ಲ ನನಗೂ ಕಲಿಸಿ ಅಂತ ಕೇಳಿ. ಟಾಪ್ ಸೆಲೆಬ್ರಿಟಿಯೇ ಸಿಕ್ಕರು ಒಳ್ಳೆಯ ಕೆಲಸ ಮಾಡ್ತೀರಾ ಸರ್ ಅಂತ ಹೇಳಿ ಸೆಲ್ಫಿ ತಗೊಳ್ಳುವ ಪ್ರಯತ್ನ ಮಾಡಬೇಡಿ. ಯಾವಾಗ ನೀವು ಅವರ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಆಗ್ಲೇ ಆ ವ್ಯಕ್ತಿ ನಿಮಗೆ ಸ್ಪೇಸ್ ಮತ್ತೆ ಟೈಮ್ ಕೊಡ್ತಾನೆ. ಯಾರಿಗೂ ನಂಬರ್ 1 ಅಂತ ತಿಳ್ಕೊಳ್ಬೇಡಿ, ಆರಾಮಾಗಿ ಬದುಕಿ. ಇದರ ಅರ್ಥ ನೀವು ಎಲ್ಲರ ಜೊತೆಗೆ ಕೋಪದಿಂದ ವರ್ತಿಸಬೇಕಾಗಿಲ್ಲ. ಆದ್ರೆ ನಾ ಹೇಳ್ತಾ ಇರೋದು ಯಾರಿಗೂ ಕಣ್ಣು ಮುಚ್ಚಿ ನಂಬಬಾರದು ಅಂತ ಇರೋದು. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ.